ಗೈಸ್, ವೆಲ್ಕಮ್ ಬ್ಯಾಕ್ ಟು ಶರವ್ಯ ಯೂಟ್ಯೂಬ್ ಚಾನಲ್. ಇವತ್ತು ಯಾಕೆ ಹಿಂಗೆ ರೆಡಿ ಆಗಿದೆ ಅಂದರೆ ಭೀಮ್ ಅಮಾವಾಸ್ಯೆ, ಆಗಸ್ಟ್ 12th ಭೀಮ್ ಅಮಾವಾಸ್ಯೆ. ಸೊ ಇವತ್ತು ಭೀಮ್ ಅಮಾವಾಸ್ಯೆ ಮಾಡೋಣ ಅಂತ ರೆಡಿ ಆಗಿದ್ದೀನಿ. ಅಂದರೆ ಇವತ್ತು ಮಾತ್ರ ಮಾಡ್ತಿರೋದಲ್ಲ, ಮದುವೆಗೆ ಆಗಿ ಇವತ್ತು ಫೋರ್ತ್ ಭೀಮ್ ಅಮಾವಾಸ್ಯೆ ಆಗಿದೆ. ಸೊ ಅದನ್ನು ಕೂಡ ಮಾಡ್ತಿದ್ದೀನಿ. ನಾನು ಲಾಸ್ಟ್ ಕಂಟಿನ್ಯೂಸ್ 3 ಇಯರ್ಸಿಂದ ಮಾಡಿದ್ದೀನಿ. ಸೊ ಈ ವರ್ಷ ಪ್ಯಾಂಟಿ ಆಗಿರ್ಬೋದು, ಬಟ್ ನನಗೆ ಅದು ಬಿಡೋಕ್ಕೆ ಇಷ್ಟ ಇಲ್ಲ. ಪ್ರತಿ ವರ್ಷ ಎಷ್ಟೇ ಕಷ್ಟ ಇದ್ದರೂ ಕೆಲ್ಸಕ್ಕೆ ಹೋದರೂ ಕೂಡ ಮಾಡ್ಕೊಂಡು ಮಾಡಿದ್ದೀನಿ. ಸೊ ಈ ವರ್ಷ ಬಿಡಬಾರ್ದು ಅಂತ ಈ ವರ್ಷವೂ ಮಾಡ್ತಿದ್ದೀನಿ. ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಪಾಪನೂ ನೋಡಿಕೊಂಡು ನನ್ನ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೀನಿ. ಆದರೆ ಬೆಳಗ್ಗೆ ಇವತ್ತು ಶರು ಕೂಡ ಆಫೀಸ್ ಇದೆ, ಇವತ್ತು ವೆಡ್ನೆಸ್ಡೇ ಎಲ್ಲ. ಸೊ ಶರು ಕೂಡ ಆಫೀಸ್ ಹೋಗ್ತಿರೋದ್ರಿಂದ ನನಗೂ ಮಾಡೋಕ್ಕೆ ಸ್ವಲ್ಪ ಬೇಗ ಅನಿಸಿದೆ. ಅದಕ್ಕೆ ನೆನ್ನೆ ಮನೆ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡ್ಬಿಟ್ವಿ. ಇವತ್ತು ದೇವ್ರ ಪೂಜೆ ಮಾಡಿ ಅಮ್ಮ ಟಿಫನ್ ಮಾಡ್ತಿದ್ದಾರೆ, ನಾನು ಅವನಿಗೆ ಇದು ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಎಲ್ಲದಕ್ಕೂ ನನಗೆ. ಈ ಥರ ನಾನು ಮಾಡ್ತಿದ್ದೀನಿ. ಇದು ಎಂಟೈರ್ ವಿಡಿಯೋ ನಾನು ಯಾವ ಥರ ಭೀಮನವಾಸೆ ಮಾಡಿದ್ದೀನಿ ಅನ್ನೋದಿರುತ್ತೆ. ಮತ್ತು ಇದು ಸ್ಯಾರಿ ಬಂದುಬಿಟ್ಟು ನನ್ನ ಫ್ರೆಂಡು ಶ್ರೀಲಕ್ಷ್ಮಿ ನನ್ನ ಮದುವೆಗೆ ಅಂತ ಕೊಟ್ಟಿದ್ದು. 3 ಇಯರ್ಸ್ 4 ಇಯರ್ಸ್ ಆಯಿತು ನಾನು ಉಟ್ಕೊಂಡಿರಲಿಲ್ಲ. ಒಂದ್ಸತಿ ವರಮಹಾಲಕ್ಷ್ಮಿಗೆ ಉಡ್ಸಿದ್ದೆ, ಆಮೇಲಿಂದ ನಾನೇ ಉಟ್ಕೋಬೇಕು ಅಂತ ಎತ್ತಿಬಿಟ್ಟಿದ್ದೆ. ಇವತ್ತು ಈ ಟೈಮ್ ಬಂದಿದೆ ಸ್ಯಾರಿ ಉಟ್ಕೊಳ್ಳೋಕ್ಕೆ. ಸೊ ಥ್ಯಾಂಕ್ ಯು. ನೀನೇನಾದ್ರು ವಿಡಿಯೋ ನೋಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಶ್ರೀ. ಅವಳ ಹೆಸರು ಶ್ರೀಲಕ್ಷ್ಮಿ ಅಂತ, ನನ್ನ ಚೈಲ್ಡ್ಹುಡ್ ಫ್ರೆಂಡು. ಬಳೆ ಹಸಿರು ಗ್ರಾಜಿಂದ ಹಾಕೊಂಡಿದ್ದೀನಿ. ಸ್ಯಾರಿ ಮ್ಯಾಚಿಂಗ್ ಸಿಗಲಿಲ್ಲ. ಇಟ್ಸ್ ಓಕೆ. ಮೇನ್ ಇಂಟೆನ್ಷನ್ ಇರೋದು ಪೂಜೆ ಮಾಡಬೇಕು ಅಂತ. ಸೊ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಂದುಬಿಟ್ಟು ಸೇವಂತಿಗೆ ಹೂವು ನೆನ್ನೆ ಶರು ತಂದಿದ್ದ. ಮತ್ತು ಇದನ್ನು ಕೈ ಕಟ್ಟಬೇಕಲ್ಲ, ಈ ದಾರನ ಇದನ್ನು ನೆನ್ನೆ ಅರಶಿನ ಹಾಕಿಲ್ಲ. ಇದನ್ನು 3 ದಾರ 3 ಪಾರ್ಟ್ಸ್ ಮಾಡಿಕೊಂಡು, ಮತ್ತು ಇದನ್ನು 9 ಗಂಟು ಹಾಕಬೇಕು, 9 ಗಂಟು ಹಾಕ್ಬಿಟ್ಟು ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಸೇವಂತಿಗೆ ಹೂವನ್ನ ಹಿಂಗೆ ಹಾಕಬೇಕು, ಕಟ್ಟಬೇಕು. ಮೇಯ್ನ್ ಈ ದಾರದೇ ಕಾನ್ಸೆಪ್ಟು. ಸೇವಂತಿಗೆ ಹೂವು ಏನಂದರೆ ಚೆನ್ನಾಗಿ ಕಾಣಲಿ ಅಂತ ಕಟ್ತಾರಷ್ಟೇ. ಫಸ್ಟು ನಾವೇನೇ ಮಾಡೋಕ್ಕಿಂತ ಮುಂಚೆ ದೇವ್ರ ಪೂಜೆ ಮಾಡ್ಕೋಬೇಕು. ಅಂದರೆ ಬರೀ ಭೀಮ್ ಅಮಾವಾಸ್ಯೆ ಅಂದ ತಕ್ಷಣ ಗಂಡು ಮಾತ್ರ ಪೂಜೆ ಮಾಡಿ ದೇವ್ರಿಗೆ ಪೂಜೆ ಮಾಡಿದಾಗಿರ್ಬೇಡಿ, ದೇವ್ರಿಗೂ ಕೂಡ ಪೂಜೆ ಮಾಡಿ. ಸೊ ನಾನು ಆದಮೇಲೆ ಪಾಪು ಆದಮೇಲೆ ಒಂದು ಸರಿನೂ ಪೂಜೆ ಮಾಡಿದ್ದೆ ಅಷ್ಟೇ. ಟೈಮ್ ಗೊತ್ತಲ್ಲ, ಮಾಡೋಕ್ಕಾಗಲ್ಲ. ಇವಾಗ ಮಾಡ್ಬೋದು. ಸೊ ಇವಾಗ ಅದಕ್ಕೆ ಮಾಡ್ತಾಯಿದ್ದೀನಿ. ನಾನು ಈ ವರ್ಷ ಮಾಡೋದೋ ಬೇಡವೋ ಅಂತ ಒಂದು ಸತಿ ಮೈಂಡಿಗೆ ಬಂದಿದ್ದುಂಟು, ಬಟ್ ಆದರೂ ಇಲ್ಲ, ಮಾಡಲೇಬೇಕು, ಬಿಡಬಾರ್ದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ಗಂಡನ ಸಪೋರ್ಟ್ಗಿಂತ ತುಂಬ ಇರಬೇಕಾಯ್ತಾ. ಗಂಡಾಗಿದ್ದರು ಅಷ್ಟೇ, ಇದೆ ಯಾಕೆ ನಂಗೆ ಬೇಡ ಅದು ಇದು ಅನ್ಬಾರ್ದು. ಅವ್ರು ಕೂಡ ಸಪೋರ್ಟ್ ಮಾಡಬೇಕು. ಹೆಂಡತಿಗೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ ನನ್ನ ಶರು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನನಗೆ. ಸೊ ದೇವರಿಗೆಲ್ಲ ಹೂವು ಇಡ್ತಿದ್ದೀನಿ. ನೆನ್ನೆನೂ ದೇವರೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಅಷ್ಟು ಇಟ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನೂ ಬಲಗೆ ತಂದಿದೆಯಲ್ಲ ಬೇರೆದ್ರಲ್ಲೂ ಚಲೋ. ದೀಪ ಹಚ್ಚುತ್ತೀನಿ ನೋಡಿ. ನನ್ನ ಸೇರ್ತಾಯಿ ತಿಕ್ಬೇಕು.
ಎತ್ತಿಕ್ಬೇಕು ಎತ್ತಿಕ್ ಹಾ ವೆರಿ ಗುಡ್. ಅಲ್ಲ ಮಸ್ತಾಗಿ ಒಂದಿನ ಮಾಡ್ತೀಯ, ಡೈಲಿ ಮಾಡ್ತೀಯ? ಹಾ ತಥಾಸ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಏನಕ್ಕೆ ಈ ಪೂಜೆ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಜಸ್ಟ್ ಸುಮ್ಮನೆ ಪೂಜೆ ಮಾಡ್ತಾರೆ, ಗಂಡಂಗೆ ಆಯಸ್ಸು ಆರೋಗ್ಯ ಇದಾಗಲಿ ಅಂತ ಅಷ್ಟೇ ತಿಳ್ಕೊಂಡಿರ್ತಾರೆ. ಇದ್ರ ಹಿಂದಿನ ಕಥೆ ಏನು, ಏನಕ್ಕೋಸ್ಕರ ಇದು ಭೀಮ ಅಮಾವಾಸ್ಯೆ ಆಚರಿಸ್ತಾರೆ ಅಂತ ಗೊತ್ತಿರಲ್ಲ. ಸೊ ಈ ವಿಡಿಯೋ ಮೂಲಕ ಹಾಗೆ ನಾನು ಸ್ಟೋರಿ ಹೇಳೋಣ ಅಂತ ಅಂದ್ಕೊಂಡೆ. ಅಂದರೆ ಆಗಿನ ಕಾಲದಲ್ಲಿ ತುಂಬ ವರ್ಷಗಳ ಹಿಂದೆ ಒಬ್ಬ ರಾಜ್ಕುಮಾರ ಇರ್ತಾನೆ, ವಜ್ರಕಾಯಿ ಅಂತ. ಅವನಿಗೆ ಒಬ್ಬ ಮಗ ಇರ್ತಾನೆ. ಅವನಿಗೆ ಮದುವೆ ಆಗೋಕ್ಕಿಂತ ಮುಂಚೆನೇ ಅವ್ನ ಅಕಾಲಿಕ ಮರಣ ಹೊಂತಾನಂತೆ. ಆ ನೋವಿಂದ ರಾಜ್ಕುಮಾರ ನನ್ನ ಮಗಂಗೆ ಮದುವೆ ಆಗ್ದಲೇ ಅವನು ತೀರೋದ ಅಂತ ಏನ್ ಮಾಡ್ತಾನೆ ಅಂದ್ರೆ, ಇವನ್ ಅವ್ರ ಮಗ ತೀರೋದ್ರು ಕೂಡ ಅವನು ಯಾರು ನನ್ನ ಮಗನ ಮದ್ವೆ ಆಗ್ತಾರೋ ಅವರಿಗೆ ಸಕಲ ಸಂಪತ್ತನ್ನು ಕೊಡೋಕೆ ಸಿದ್ಧವಾಗಿದ್ದೀನಿ, ಅಪಾರ ಕೊಡ್ತೀನಿ ನಾನು ಅಂತ ಹೇಳ್ತಾನಂತೆ. ಸೊ ಅವಾಗ ಒಬ್ಬ ಮಾಧವ ಅಂತ ಬಡ ಬ್ರಾಹ್ಮಣ ಇರ್ತಾನೆ. ಅವನ್ ಏನ್ ಮಾಡ್ತಾನೆ, ಅವನಿಗೆ ಒಬ್ಳು ಮಗಳು ಇರ್ತಾಳಂತೆ. ಸೊ ಅವಳನ್ನ ಕೊಟ್ಟು ಮದ್ವೆ ಮಾಡ್ತಾನಂತೆ. ಇದು ಅಮ್ಮಂಗಂತೂ ಇಷ್ಟ ಇರಲ್ವಂತೆ, ಬಿಕಾಸ್ ತೀರೋಗಿರೋ ಹುಡುಗಂಗೆ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕಂದ್ರೆ ಯಾರಿಗೆ ತಾನೇ ಇಷ್ಟ ಇರುತ್ತೆ. ಬಟ್ ಸ್ಟಿಲ್ ಆದ್ರೂ ಏನೋ ಆಗಿ ಅದು ಮದ್ವೆ ಆಗುತ್ತಂತೆ. ಮದ್ವೆ ಆದ್ಮೇಲೆ ಮೃತದೇಹ ಇರುತ್ತಲ್ಲ ಅದನ್ನ ಅಂತ್ಯಕ್ರಿಯೆ ಮಾಡ್ಬೇಕು ಅಂತ ತಗೊಂಡು ಹೋಗ್ತಿರ್ತಾರಂತೆ ಎಲ್ರು. ಆಕೆನೂ ಕೂಡ ಹೋಗಿರ್ತಾಳಂತೆ. ಅದಾದ್ಮೇಲೆ ಅಲ್ಲೇನಾಗುತ್ತೆ, ಫುಲ್ ಜೋರಾಗಿ ಮೋಡ ಎಲ್ಲ ಕಪ್ಪು ಆಗಿ ಬಿರುಗಾಳಿ ಬೀಸಿ ಮಳೆ ಎಲ್ಲ ಬರುತ್ತಂತೆ. ಇದಕ್ಕೆ ಎಲ್ಲರೂ ಹೋಗ್ಬಿಡ್ತಾರಂತೆ ಅಲ್ಲಿಂದ. ಅವಳು ಮಾತ್ರ ನಾನು ಎಲ್ಲೂ ಹೋಗಲ್ಲ, ನಾನು ಗಂಡ ಜೊತೆನೇ ಇರ್ತೀನಿ ಅಂತ ಅಲ್ಲೇ ಇದ್ದು ಏನ್ ಮಾಡ್ತಾಳೆ ಅಂದ್ರೆ, ಅಲ್ಲಿ ಮಣ್ಣು ಏನಿರುತ್ತೋ ಮಣ್ಣು ತಗೊಂಡು ದೀಪ ಮಾಡ್ತಾಳಂತೆ. ಎರಡು ದೀಪ ಮಾಡಿಬಿಟ್ಟು ಅದು ಶಿವ ಪಾರ್ವತಿನ ನೆನೆಸ್ಕೊಂಡು ಅವ್ರನ್ನ ಬೇಡ್ಕೊಂಡು ನನಗೆ ನನ್ನ ಗಂಡನ ವಾಪಸ್ ಕೊಡು ಅಂತ ಬೇಡ್ಕೊಂಡು ಗೋಳಾಡ್ಕೊಂಡು ಫುಲ್ಲು ಜಾಸ್ತಿ ಅಪಾರ ಭಕ್ತಿಯಿಂದ ಬೇಡ್ಕೊಂತಾಳಂತೆ. ಆವಾಗ ಶಿವ ಪಾರ್ವತಿ ಪ್ರತ್ಯಕ್ಷ ಆಗ್ಬಿಟ್ಟು ಅವಳಿಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾರಂತೆ. ಅವ್ರ ಆಶೀರ್ವಾದ ಮಾಡಿದ ಪ್ರಕಾರನೇ ಅವ್ರ ಗಂಡ ಕೂಡ ಬದುಕ್ತಾನಂತೆ. ಅವಳು ಕೈ ಹಿಡ್ಕೊಂಡು ಹೋಗಿ ನೋಡಿದ ತಕ್ಷಣ ಅವ್ರ ಗಂಡ ಎದ್ದೊಳ್ತಾನಂತೆ. ಸೊ ಏನಕ್ಕೆ ಅಂದ್ರೆ ಅವಳು ಅಪಾರ ಭಕ್ತಿಯಿಂದ ಪೂಜೆ ಮಾಡಿದ್ರಿಂದ ಗಂಡನ ಆಯಸ್ ಕೂಡ ಉಳಿಸಿಳು ಅಂತ. ಆಮೇಲೆ ಅವ್ರು ಸುಖವಾಗಿ ಬಾಳ್ತಾರೆ. ಸೊ ಅದರಿಂದನೇ ತುಂಬಾ ಜನ ಅವತ್ತಿಂದ ಸ್ಟಾರ್ಟ್ ಮಾಡಿದ್ದು ಈ ಪೂಜೆ. ಪ್ರತಿ ವರ್ಷ ಭೀಮ ಅಮಾವಾಸ್ಯೆ ಅಂತ ತುಂಬಾ ಜನ ಮಾಡ್ತಾರೆ. ಸೊ ನಾನು ಕೂಡ ಮಾಡ್ತೀನಿ ಈ ಸ್ಟೋರಿ ತಿಳ್ಕೊಂಡ ಮೇಲಿಂದ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇವತ್ತು ಫುಲ್ ಭೀಮ ಅಮಾವಾಸ್ಯೆ ವ್ಲಾಗ್ ಆಗಿರುತ್ತೆ. ಶರೋ ಆಫೀಸ್ಗೆ ಹೊರಟಿದ್ದಾನೆ, ಅವನಿಗೆ ಲೇಟ್ ಆಗ್ತಿದೆ. ಸೊ ಜಾಸ್ತಿ ಮಾಡೋಕ್ಕಾಗಲ್ಲ ಅಷ್ಟೇ. ಬಾಯ್ ಬಾಯ್. ಯಾರೆಲ್ಲ ಈ ವಿಡಿಯೋ ನೋಡಿದ್ರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.